ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಭಾರತದ 15ನೇ ರಾಷ್ಟ್ರಪತಿ ಚುನಾವಣೆಗೆ ಸ್ಪರ್ಧಿಸಲಿರುವ ಅಭ್ಯರ್ಥಿಗಳು ಯಾರು ಅನ್ನುವ ತೀವ್ರ ಕುತೂಹಲಕ್ಕೆ ಅಂತೂ ಅಂತಿಮ ತೆರೆ ಬಿದ್ದಿದೆ. NCP ನಾಯಕ ಶರದ್ ಪವಾರ್ ಅವರಿಂದ ಹಿಡಿದು ಕರ್ನಾಟಕದ ಹಿರಿಯ ರಾಜಕಾರಣಿ ಮಾಜಿ ಪ್ರಧಾನಿ ದೇವೇಗೌಡರವರೆಗೆ ಸಾಕಷ್ಟು ಹೆಸರುಗಳನ್ನು ತೇಲಿಬಿಟ್ಟ ಪ್ರತಿಪಕ್ಷಗಳು ಅಂತಿಮವಾಗಿ ಬಿಜೆಪಿಯ ಮಾಜಿ ನಾಯಕ, ಮಾಜಿ ಕೇಂದ್ರ ಸಚಿವ, ತೃಣಮೂಲ್ ಕಾಂಗ್ರೆಸ್ನ ಹಾಲಿ ನಾಯಕ ಯಶವಂತ್ ಸಿನ್ಹಾ ಅವರನ್ನು ಒಮ್ಮತದ ಅಭ್ಯರ್ಥಿಯನ್ನಾಗಿ ಕಣಕ್ಕಿಳಿಸಿದರೆ, ಬಿಜೆಪಿ ನೇತೃತ್ವದ NDA ಕೂಟ ಇಲ್ಲಿ ಕೂಡ ಅಚ್ಚರಿಯ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿದೆ. ಈ ಬಾರಿ ಆಡಳಿತಾರೂಢ NDA ಮೈತ್ರಿಕೂಟದ ಅಭ್ಯರ್ಥಿಯ ಆಯ್ಕೆ ಬಗ್ಗೆ ಸಾಕಷ್ಟು ಮೆಚ್ಚುಗೆ ಕೂಡ ವ್ಯಕ್ತ ಆಗ್ತಾ ಇದ್ದು, ಅದನ್ನು ಏನೇ ರಾಜಕೀಯ ತಂತ್ರಗಾರಿಕೆ ಅಂತ ಹೇಳಿದರೂ ಕೂಡ ರಾಷ್ಟ್ರಾಧ್ಯಕ್ಷ ಸ್ಥಾನಕ್ಕೆ ಬುಡಕಟ್ಟು ಮಹಿಳೆಯನ್ನು ಆಯ್ಕೆ ಮಾಡೋ ನಿರ್ಧಾರ ನಿಜಕ್ಕೂ ಅತ್ಯುತ್ತಮ ನಿರ್ಧಾರ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಅಂದಹಾಗೆ ಇಲ್ಲಿ ಆಡಳಿತಾರೂಢ ಪಕ್ಷಗಳ ಮೈತ್ರಿಕೂಟದ ಅಭ್ಯರ್ಥಿ ಆಗ್ತಾ ಇರೋದು ಒಡಿಸ್ಸಾದ ಬುಡಕಟ್ಟು ಜನಾಂಗಕ್ಕೆ ಸೇರಿದ ನಾಯಕಿ, ಸಮಾಜ ಸುಧಾರಕಿ, ಮಾಜಿ ಶಿಕ್ಷಕಿ ಶ್ರೀಮತಿ ದ್ರೌಪದಿ ಮುರ್ಮು. ಹಾಗಾದರೆ ಈ ದ್ರೌಪದಿ ಮುರ್ಮು ಯಾರು? ಈ ಹೆಣ್ಣು ಮಗಳು ಭಾರತದ ಪ್ರಥಮ ಪ್ರಜೆಯಾಗಿ ಆಯ್ಕೆಯಾಗೋ ಸಾಧ್ಯತೆಗಳೆಷ್ಟು ಮತ್ತು ಇದು ಅತ್ಯುತ್ತಮ ಆಯ್ಕೆ ಅಂತ ಅನ್ನಿಸ್ಕೊಳ್ತಾ ಇರೋದು ಯಾಕೆ? ಹಾಗೆ ಈಕೆಗೆ ಪ್ರತಿಸ್ಪರ್ಧಿಯಾಗಿ ಚುನಾವಣಾ ಕಣದಲ್ಲಿರುವ ಯಶವಂತ್ ಸಿನ್ಹಾ ಬಗ್ಗೆ ಕೂಡ ಒಂದಷ್ಟು ಮಾಹಿತಿಯನ್ನು ಇಲ್ಲಿ ನೋಡೋಣ. ಗೆಳೆಯರೆ, ರಾಷ್ಟ್ರಪತಿ ಚುನಾವಣೆಗೆ ದಿನಾಂಕ ಘೋಷಣೆಯಾಗಿದೆ. ಅಭ್ಯರ್ಥಿಗಳು ಯಾರಾಗ್ತಾರೆ ಅನ್ನೋ ಕುತೂಹಲಕ್ಕೆ ಕೂಡ ಅಂತಿಮ ತೆರೆ ಬಿದ್ದಿದೆ. 5 ವರ್ಷಗಳ ಅವಧಿಗೆ ಆಯ್ಕೆಯಾಗುವ ರಾಷ್ಟ್ರಪತಿ ಈ ದೇಶದ ಸಂವಿಧಾನಿಕ ಸರ್ವೋಚ್ಚ ನಾಯಕರಾಗಿರ್ತಾರೆ. ಅವರನ್ನು ನಾಮಿನಲ್ ಹೆಡ್ ಅಂತ ಕರೆದರೂ ಕೂಡ ಭಾರತದ 3 ಸೇನಾ ವಿಭಾಗಗಳ ಸರ್ವೋಚ್ಚ ನಾಯಕ ರಾಷ್ಟ್ರಪತಿ. ದೇಶದ ಸಂವಿಧಾನಕ್ಕೆ ತರಲಾಗುವ ತಿದ್ದುಪಡಿಗಳಿಂದ ಹಿಡಿದು ಹೊಸ ಕಾನೂನು ನೀತಿ ನಿಯಮಗಳ ರಚನೆ ಎಲ್ಲದಕ್ಕೂ ಕೂಡ ರಾಷ್ಟ್ರಪತಿಗಳ ಅಂತಿಮ ಅಂಕಿತ ಬೇಕಾಗುತ್ತೆ. ನಮ್ಮ ನ್ಯಾಯಾಂಗ ಇದೆಯಲ್ಲ, ಅದರ ಸರ್ವೋಚ್ಚ ನಿರ್ಧಾರ ಕೂಡ ರಾಷ್ಟ್ರಪತಿಗಳದ್ದೇ ಆಗಿರುತ್ತೆ. ಒಂದು ವೇಳೆ ನಮ್ಮ ಸರ್ವೋಚ್ಚ ನ್ಯಾಯಾಲಯ ಯಾವುದೇ ಆರೋಪಿಗೆ ಮರಣದಂಡನೆಯನ್ನು ವಿಧಿಸಿದ್ರೂ ಕೂಡ ಅದನ್ನು ಅಂತಿಮವಾಗಿ ರದ್ದುಪಡಿಸುವ, ಕ್ಷಮಾದಾನ ನೀಡುವ ಅಧಿಕಾರ ರಾಷ್ಟ್ರಪತಿಗಳದ್ದು. ರಾಷ್ಟ್ರಪತಿ ಅಥವಾ ರಾಷ್ಟ್ರಾಧ್ಯಕ್ಷರನ್ನ ದೇಶದ ಪ್ರಥಮ ಪ್ರಜೆ ಅಂತ ಕರೀತಾರೆ. ಅಂಥ ಪವರ್ಫುಲ್ ಹುದ್ದೆಗೆ ಆಡಳಿತಾರೂಢ ಪಕ್ಷದ ಅಭ್ಯರ್ಥಿಯಾಗಿ ಆಯ್ಕೆಯಾಗಿರೋದು ಶ್ರೀಮತಿ ದ್ರೌಪದಿ ಮುರ್ಮು. ಗೆಳೆಯರೆ, ಕೆಲ ವಿಷಯಗಳಲ್ಲಿ ಪ್ರತಿಪಕ್ಷಗಳಿಗೆ ಶಾಕ್ ಕೊಡೋದಕ್ಕೆ ಅಂತಲೇ NDA ರಾಜಕೀಯ ನಿರ್ಧಾರಗಳನ್ನು, ಸ್ಟ್ರಾಟಜಿಗಳನ್ನು ಮಾಡಿದರೂ ಕೂಡ ಆ ನಿರ್ಧಾರಗಳು ಸಾಕಷ್ಟು ಬಾರಿ ಅತ್ಯುತ್ತಮ ಅಂತ ಅನ್ನಿಸ್ಕೊಂಡಿದ್ದೂ ಇದೆ. ಈ ಹಿಂದೆ ಭಾರತದ ಮಿಸೈಲ್ ಮ್ಯಾನ್ ಅಬ್ದುಲ್ ಕಲಾಂ ಅವರನ್ನ ಈ ದೇಶದ ಸರ್ವೋಚ್ಚ ನಾಯಕನ ಹುದ್ದೆಗೆ ಆಯ್ಕೆ ಮಾಡಿದ್ದು NDA ಸರ್ಕಾರ. ಹಾಗೆ ಕಳೆದ ಬಾರಿ ರಾಮನಾಥ ಕೋವಿಂದ ಅನ್ನೋ ದಲಿತ ಮುಖಂಡನನ್ನ ರಾಷ್ಟ್ರಪತಿಯನ್ನಾಗಿ ಆಯ್ಕೆ ಮಾಡೋ ಮೂಲಕ ಭಾರತದ ಜಾತ್ಯತೀತ ನಂಬಿಕೆಗಳು ಹಾಗೂ ತತ್ವಗಳನ್ನು ಎತ್ತಿ ಹಿಡಿಯೋ ಕೆಲಸ ನಡೀತು. ಇನ್ನು ಈ ಬಾರಿ ಕೂಡ ಅಲ್ಪಸಂಖ್ಯಾತ ಸಮುದಾಯ ಅಥವಾ ಮೈಕ್ರೋ ಮೈನಾರಿಟಿ ಸಮುದಾಯಗಳ ಮಹಿಳೆಯನ್ನ ಅಭ್ಯರ್ಥಿಯನ್ನಾಗಿ ಆಯ್ಕೆ ಮಾಡಲಾಗುತ್ತೆ ಅನ್ನೋ ಅನುಮಾನಗಳು ದಟ್ಟವಾಗಿದ್ವು. ಅದರಂತೆ ಈ ಬಾರಿ ಮುರ್ಮು ಅವರ ಆಯ್ಕೆಯನ್ನು NDA ಘೋಷಣೆ ಮಾಡಿದೆ. ಹಾಗೆ ನೋಡಿದರೆ ದ್ರೌಪದಿ ಮುರ್ಮು ಅನ್ನೋದು ಇಡೀ ದೇಶಕ್ಕೆ ಗೊತ್ತಿರೋ ಹೆಸರಲ್ಲ. ಸಾಮಾನ್ಯವಾಗಿ ಇಲ್ಲಿವರೆಗೆ ದೇಶದ ಹಿರಿಯ ರಾಜಕಾರಣಿಗಳು, ಪ್ರಖ್ಯಾತ ವ್ಯಕ್ತಿಗಳನ್ನು ರಾಷ್ಟ್ರಪತಿಗಳ ಸ್ಥಾನದಲ್ಲಿ ನೋಡ್ತಾ ಬಂದವರಿಗೆ ಈ ದ್ರೌಪದಿ ಮುರ್ಮು ಅನ್ನೋ ಹೆಸರು ತೀರಾ ಹೊಸತ್ತು ಅಂತ ಅನ್ನಿಸ್ಕೊಳ್ಳುತ್ತೆ. ಹಾಗಂತ ಏನೂ ಗೊತ್ತಿಲ್ಲದ, ರಾಜಕೀಯ ಗಂಧಗಾಳಿಯೂ ಇಲ್ಲದ ಹೆಣ್ಣು ಮಗಳಂತೂ ಈಕೆ ಅಲ್ಲ. ಹಾಗೆ ಈ ಹಿಂದೆ ರಾಷ್ಟ್ರಪತಿಗಳಾಗಿದ್ದವರಿಗೆ ಹೋಲಿಕೆ ಮಾಡಿದರೆ ಇವರ ವಯಸ್ಸು ಕೂಡ ದೊಡ್ಡದಲ್ಲ. 1958ರಲ್ಲಿ ಜನಿಸಿದ ದ್ರೌಪದಿ ಅವರಿಗೆ ಈಗ ಕೇವಲ 65 ವರ್ಷ. ಇನ್ನು ದ್ರೌಪದಿ ಮುರ್ಮು ಒಡಿಸ್ಸಾದ ಮಯೂರ್ಭಂಜ್ ಜಿಲ್ಲೆಯ ಸಂತಾಲ ಬುಡಕಟ್ಟು ಜನಾಂಗಕ್ಕೆ ಸೇರಿದವರು. ಹಾಗೆ ಇದೇ ಮೊದಲ ಬಾರಿಗೆ ಬುಡಕಟ್ಟು ಜನಾಂಗದ ಮಹಿಳೆಯೊಬ್ಬರು ದೇಶದ ಅಧ್ಯಕ್ಷೀಯ ಚುನಾವಣೆಯ ಅಭ್ಯರ್ಥಿಯಾಗಿದ್ದಾರೆ ಮತ್ತು ಈಕೆ ಆಯ್ಕೆಯಾದರೆ ಭಾರತದ ಮೊಟ್ಟ ಮೊದಲ ಬುಡಕಟ್ಟು ಅಧ್ಯಕ್ಷರು ಅಂತಲೂ 2ನೆಯ ಮಹಿಳಾ ಅಧ್ಯಕ್ಷೆ ಅಂತಲೂ ಅನ್ನಿಸ್ಕೊಳ್ತಾರೆ. ಒಡಿಸ್ಸಾದ ಮಯೂರ್ಭಂಜ್ ಜಿಲ್ಲೆಯ ಬೈದಾಪೋಸೆ ಗ್ರಾಮದಲ್ಲಿ ಜೂನ್ 20, 1958ರಲ್ಲಿ ಜನಿಸಿದ ದ್ರೌಪದಿ ಮುರ್ಮು ಅಲ್ಲಿನ ನಾಯಕತ್ವದ ಮನೆತನದಿಂದ ಬಂದವರು. ಅವರ ತಂದೆ ನಾರಾಯಣ್ ಟುಡು ಹಾಗೂ ತಾತ ಇಬ್ಬರೂ ಕೂಡ ಅಲ್ಲಿನ ಗ್ರಾಮ ಪಂಚಾಯಿತಿ ಮುಖ್ಯಸ್ಥರಾಗಿದ್ದರು. ಇನ್ನು ಈ ಹೆಣ್ಣು ಮಗಳು ಓದಿದ್ದು ರಾಯರಂಗಾಪುರದ ಶ್ರೀ ಅರವಿಂದೋ ಸಮಗ್ರ ಶಿಕ್ಷಣ ಕೇಂದ್ರದಲ್ಲಿ. ಪತಿ ಶ್ಯಾಮ್ ಚರಣ್ ಮುರ್ಮು. ಈ ದಂಪತಿಗೆ 2 ಗಂಡು ಮಕ್ಕಳು ಹಾಗೂ 1 ಹೆಣ್ಣು ಮಗು ಇದೆ. ಸದ್ಯಕ್ಕೆ ಪತಿ ಹಾಗೂ 2 ಗಂಡು ಮಕ್ಕಳು ದಿವಂಗತರಾಗಿದ್ದಾರೆ. ಇರೋದು ಮಗಳು ಮಾತ್ರ. ಹಾಗೆ ಶ್ರೀಮತಿ ದ್ರೌಪದಿ ಮುರ್ಮು ಅವರ ರಾಜಕೀಯ ಹಾದಿಯನ್ನು ಕೂಡ ನಾವು ಗಮನಿಸೋದಾದ್ರೆ, ಅಧ್ಯಾಪಕಿಯಾಗಿದ್ದ ಈ ಹೆಣ್ಣು ಮಗಳು 1997ರಲ್ಲಿ ಒಡಿಸ್ಸಾ ರಾಜಕೀಯಕ್ಕೆ ಕಾಲಿಡ್ತಾರೆ. ಆರಂಭದ ದಿನಗಳಲ್ಲಿ ರಾಯರಂಗಾಪುರ ನಗರ ಪಂಚಾಯತ್ನ ಕೌನ್ಸಿಲರ್ ಆಗಿ 1997ರಲ್ಲಿ ಆಯ್ಕೆ ಆಗ್ತಾರೆ. ಆನಂತರ ಬಿಜೆಪಿ ಬುಡಕಟ್ಟು ಮೋರ್ಚಾದ ಉಪಾಧ್ಯಕ್ಷೆಯಾಗಿ ಕಾರ್ಯನಿರ್ವಹಿಸ್ತಾರೆ. ರಾಯರಂಗಾಪುರ ಕ್ಷೇತ್ರದಿಂದ 2000ರಲ್ಲಿ ಶಾಸಕಿಯಾಗಿ ಆಯ್ಕೆಯಾಗುವ ಶ್ರೀಮತಿ ದ್ರೌಪದಿ ಮುರ್ಮು 2 ಅವಧಿಗಳಿಗೆ ಒಡಿಸ್ಸಾ ವಿಧಾನಸಭೆಯ ಸದಸ್ಯರಾಗಿ ಆಯ್ಕೆ ಆಗ್ತಾರೆ.
ಇನ್ನು ಅಲ್ಲಿನ ಬಿಜೆಡಿ ಹಾಗೂ ಬಿಜೆಪಿ ಆಡಳಿತದ ಸಂದರ್ಭದಲ್ಲಿ 2000 ಹಾಗೂ 2004ರಲ್ಲಿ ವಾಣಿಜ್ಯ, ಸಾರಿಗೆ ಮತ್ತು ಮೀನುಗಾರಿಕಾ ಇಲಾಖೆಯ ಸಚಿವೆಯಾಗಿ ಆಕೆ ಕೆಲಸ ನಿರ್ವಹಿಸುತ್ತಾರೆ. ಹಾಗೆಯೇ 2007ರಲ್ಲಿ ಒಡಿಶಾ ವಿಧಾನಸಭೆಯಿಂದ ಅತ್ಯುತ್ತಮ ಶಾಸಕರಿಗೆ ನೀಡಲಾಗುವ ನೀಲಾಕಾಂತ್ ಪ್ರಶಸ್ತಿಯನ್ನು ಕೂಡ ಈಕೆ ಪಡ್ಕೋತಾರೆ. 2015ರಲ್ಲಿ ಜಾರ್ಖಂಡ್ನ ರಾಜ್ಯಪಾಲೆಯಾಗಿ ಅಧಿಕಾರ ಸ್ವೀಕಾರ ಮಾಡಿ ಯಶಸ್ವಿಯಾಗಿ 5 ವರ್ಷಗಳ ಆಡಳಿತವನ್ನು ಪೂರೈಸುತ್ತಾರೆ. ಇದೆಲ್ಲದರ ಜೊತೆಗೆ ಭಾರತೀಯ ಜನತಾ ಪಕ್ಷದ ಚಟುವಟಿಕೆಗಳಲ್ಲಿ ಸದಾ ಸಕ್ರಿಯರಾಗಿ ಕಾಣಿಸಿಕೊಂಡವರು ದ್ರೌಪದಿ ಮುರ್ಮು. ಇನ್ನು ರಾಷ್ಟ್ರಪತಿ ಅಭ್ಯರ್ಥಿಯಾಗಿ ತಮ್ಮ ಹೆಸರು ಘೋಷಣೆಯಾಗಿರೋದು ಸ್ವತಃ ಶ್ರೀಮತಿ ದ್ರೌಪದಿ ಅವರಿಗೆ ಕೂಡ ಅಚ್ಚರಿಯ ವಿಚಾರವಾಗಿದೆ. ಯಾಕೆಂದ್ರೆ ಭಾರತದ ರಾಜಕೀಯದ ಟ್ರ್ಯಾಕ್ ರೆಕಾರ್ಡ್ ಅನ್ನು ನಾವು ಗಮನಿಸಿದ್ರೆ ಅಲ್ಲಿ ದೊಡ್ಡ ದೊಡ್ಡ ಮನೆತನಗಳಿಂದ ಬಂದವರು, ಪ್ರಭಾವಿ ಹಿನ್ನೆಲೆಗಳನ್ನು ಹೊಂದಿದ್ದವರು ಮತ್ತು ಅತ್ಯಂತ ಪ್ರಖ್ಯಾತ ವ್ಯಕ್ತಿಗಳನ್ನೇ ಪ್ರಮುಖ ಹುದ್ದೆಗಳಿಗೆ ಲಿಸ್ಟ್ ಮಾಡಲಾಗುತ್ತೆ. ಹೀಗಿರುವಾಗ ಒಡಿಸ್ಸಾದ ಒಂದು ಪುಟ್ಟ ಊರಿನ ಬುಡಕಟ್ಟು ಮಹಿಳೆಗೆ ಈ ಅವಕಾಶ ಒಲಿದು ಬರೋದಿದೆಯಲ್ಲ, ಇದು ಖಂಡಿತ ಆಕೆಗೆ ಕೂಡ ಒಂದು ಶಾಕ್ ಅನ್ಸಿದ್ರೆ ಅಚ್ಚರಿ ಪಡಬೇಕಾಗಿಲ್ಲ. ಇನ್ನು ತಮ್ಮ ಹೆಸರು ಘೋಷಣೆಯಾದ ಬೆನ್ನಲ್ಲೇ ಪುರಿ ಜಗನ್ನಾಥ ದೇವಾಲಯಕ್ಕೆ ತೆರಳಿ ಅಲ್ಲಿ ಮಂದಿರವನ್ನು ಶುಚಿಗೊಳಿಸುವ ಮೂಲಕ ತಮ್ಮ ಸರಳತೆಯನ್ನ ಹಾಗೂ ಭಕ್ತಿಯನ್ನ ಶ್ರೀಮತಿ ದ್ರೌಪದಿ ಮುರ್ಮು ಪ್ರದರ್ಶಿಸಿ ಬಂದಿದ್ದಾರೆ. ಇದು ಶ್ರೀಮತಿ ದ್ರೌಪದಿ ಮುರ್ಮು ಅವರಿಗೆ ಸಂಬಂಧಪಟ್ಟ ವಿವರಗಳಾದರೆ, ಇನ್ನು ಪ್ರತಿಪಕ್ಷಗಳ ಒಮ್ಮತದ ಅಭ್ಯರ್ಥಿಯಾಗಿ ಹಿರಿಯ ರಾಜಕಾರಣಿ ಯಶವಂತ್ ಸಿನ್ಹಾ ಕಣಕ್ಕಿಳಿದಿದ್ದಾರೆ. ಶ್ರೀಮತಿ ದ್ರೌಪದಿ ಅವರಿಗೆ ಹೋಲಿಸಿದ್ರೆ ಯಶವಂತ್ ಸಿನ್ಹಾ ಎಲ್ಲದರಲ್ಲೂ ಕೂಡ ಹಿರಿಯರೇ. ಅವರಿಗೀಗ ವಯಸ್ಸು 83 ವರ್ಷ. ಯಶವಂತ್ ಸಿನ್ಹಾ ಒಂದು ಕಾಲದಲ್ಲಿ ಜನತಾ ಪಕ್ಷ ಹಾಗೂ ಬಿಜೆಪಿ ನಾಯಕರಾಗಿ ಗುರುತಿಸಿಕೊಂಡಿದ್ರು. ಚಂದ್ರಶೇಖರ್ ಸರ್ಕಾರದ ಅವಧಿಯಲ್ಲಿ ಮತ್ತು ಅಟಲ್ ಬಿಹಾರಿ ವಾಜಪೇಯಿ ಅವರ ಸರ್ಕಾರದಲ್ಲಿ ಕೇಂದ್ರ ಸಚಿವರಾಗಿ ಕೆಲಸ ಮಾಡಿದವರು. ಅದಕ್ಕೂ ಮೊದಲು ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಅಲ್ಲಿ 24 ವರ್ಷಗಳ ಕಾಲ ಸೇವೆ ಸಲ್ಲಿಸಿ ನಿವೃತ್ತರಾದವರು. 1960ರಲ್ಲಿ ನಾಗರಿಕ ಸೇವೆಯನ್ನು ಆರಂಭಿಸಿದ್ದ ಯಶವಂತ್ ಸಿನ್ಹಾ ಹಲವಾರು ಆಯಕಟ್ಟಿನ ಹುದ್ದೆಗಳನ್ನು ನಿರ್ವಹಿಸಿದ್ದಾರೆ. ಅಷ್ಟೇ ಅಲ್ಲದೆ ಬಿಹಾರದ ಮುಖ್ಯಮಂತ್ರಿಯಾಗಿದ್ದ ಕರ್ಪೂರಿ ಠಾಕೂರ್ ಅವರ ಆಪ್ತ ಸಹಾಯಕರಾಗಿ ಕೂಡ ಕೆಲಸ ಮಾಡಿದ್ದಾರೆ. 1984ರಲ್ಲಿ ಸರ್ಕಾರಿ ಸೇವೆಯಿಂದ ಸ್ವಯಂ ನಿವೃತ್ತಿಯನ್ನು ಪಡ್ಕೊಂಡು ಜನತಾ ಪಕ್ಷದ ಮೂಲಕ ಯಶವಂತ್ ಸಿನ್ಹಾ ರಾಜಕೀಯಕ್ಕೆ ಕಾಲಿಡ್ತಾರೆ. ಆ ನಂತರ ಕೇಂದ್ರ ಸಚಿವರಾಗಿ ಕೂಡ ಅಧಿಕಾರವನ್ನು ನಿರ್ವಹಿಸುತ್ತಾರೆ. 1989ರಲ್ಲಿ ವಿಪಿ ಸಿಂಗ್ ಸರ್ಕಾರ ಅಧಿಕಾರವನ್ನು ವಹಿಸಿಕೊಂಡ ಸಂದರ್ಭದಲ್ಲಿ ಇವರಿಗೆ ರಾಜ್ಯ ಸಚಿವರ ಹುದ್ದೆಯನ್ನ ಆಫರ್ ಮಾಡಲಾಯಿತು. ಆದ್ರೆ ಅವರ ಮಹತ್ವಾಕಾಂಕ್ಷೆ ಆ ಆಫರ್ ಅನ್ನು ತಿರಸ್ಕರಿಸುವ ಹಾಗೆ ಮಾಡಿತು. ಅವತ್ತೇ ಯಶವಂತ್ ಸಿನ್ಹಾ ಸಂಪುಟ ದರ್ಜೆಯ ಸಚಿವ ಸ್ಥಾನವನ್ನ ಕೇಳಿದ್ರು. ಆದ್ರೆ ಅದನ್ನು ಕೊಡೋದಕ್ಕೆ ವಿಪಿ ಸಿಂಗ್ ನಿರಾಕರಿಸಿದ್ರು. ಮುಂದೆ ವಿಪಿ ಸಿಂಗ್ ಸರ್ಕಾರದಲ್ಲಿ ಬಂಡಾಯದ ಬಿರುಗಾಳಿ ಎದ್ದು ಚಂದ್ರಶೇಖರ್ ಜನತಾದಳದಿಂದ ಹೊರಬಂದು ಸಮಾಜವಾದಿ ಜನತಾ ಪಕ್ಷವನ್ನ ಸ್ಥಾಪನೆ ಮಾಡ್ತಾರೆ. 1990ರ ನವೆಂಬರ್ ಅಲ್ಲಿ ಚಂದ್ರಶೇಖರ್ ಅವರಿಗೆ ಬೆಂಬಲ ಸೂಚಿಸುವ ಸಿನ್ಹಾ ಚಂದ್ರಶೇಖರ್ ಕಾಂಗ್ರೆಸ್ ಬೆಂಬಲದೊಂದಿಗೆ ಸರ್ಕಾರವನ್ನ ರಚಿಸಿದ ಸಂದರ್ಭದಲ್ಲಿ ಹಣಕಾಸು ಸಚಿವರಾಗಿ ಕರ್ತವ್ಯ ನಿರ್ವಹಿಸುತ್ತಾರೆ. ಇನ್ನು 1991ರ ಲೋಕಸಭಾ ಚುನಾವಣೆಯಲ್ಲಿ ಸಿನ್ಹಾ ಪಾಟ್ನಾದಿಂದ ಎಸ್ಜೆಪಿ ಅಭ್ಯರ್ಥಿಯಾಗಿ ಕಣಕ್ಕಿಳಿತಾರೆ. ಆದರೆ ಪಾಟ್ನಾದಲ್ಲಿ ನಡೆದ ಹಿಂಸಾಚಾರದ ಕಾರಣಕ್ಕೆ ಅಲ್ಲಿ ಚುನಾವಣೆಯನ್ನು ರದ್ದು ಮಾಡಲಾಗುತ್ತೆ. ಆನಂತರ 1995ರಲ್ಲಿ ಬಿಹಾರದ ಭಾಗವಾಗಿದ್ದ ರಾಂಚಿ ಸಮೀಪದ ಹತಿಯಾದಿಂದ ಬಿಜೆಪಿ ಅಭ್ಯರ್ಥಿಯಾಗಿ ವಿಧಾನಸಭೆಗೆ ಸ್ಪರ್ಧಿಸುತ್ತಾರೆ. ಆ ಚುನಾವಣೆಯಲ್ಲಿ ಗೆಲ್ಲುವ ಸಿನ್ಹಾ ಬಿಹಾರದ ವಿಧಾನಸಭೆಯ ವಿಪಕ್ಷ ನಾಯಕರಾಗಿ ಅಧಿಕಾರವನ್ನು ವಹಿಸಿಕೊಳ್ತಾರೆ. ಆದರೆ 1996ರಲ್ಲಿ ಜೈನ್ ಹವಾಲಾ ಪ್ರಕರಣದಲ್ಲಿ ಸಿನ್ಹಾ ಅವರ ಹೆಸರು ಕೂಡ ಕೇಳಿ ಬಂದಾಗ ಅವರು ರಾಜೀನಾಮೆ ಕೊಡಬೇಕಾದ ಪರಿಸ್ಥಿತಿ ಎದುರಾಗುತ್ತೆ. ಮುಂದೆ 1999ರಲ್ಲಿ ಬಿಜೆಪಿಯ ಧುರೀಣ LK ಅಡ್ವಾಣಿ ಅವರ ಬೆಂಬಲದೊಂದಿಗೆ ಹಜಾರಿಬಾಗ್ ಕ್ಷೇತ್ರದಿಂದ ಲೋಕಸಭೆಗೆ ಆಯ್ಕೆಯಾಗ್ತಾರೆ ಯಶವಂತ್ ಸಿನ್ಹಾ. ಆನಂತರ 1999ರಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಸರ್ಕಾರದಲ್ಲಿ ಮತ್ತೊಮ್ಮೆ ಕೇಂದ್ರ ಹಣಕಾಸು ಸಚಿವರಾಗಿ ಅಧಿಕಾರ ವಹಿಸಿಕೊಳ್ತಾರೆ. ಆದರೆ 2001, 2002ರಲ್ಲಿ ಮತ್ತೊಂದು ಹಗರಣ ಭಾರತದಲ್ಲಿ ಸಂಚಲನವನ್ನುಂಟು ಮಾಡುತ್ತೆ. UTI ಹಗರಣದಲ್ಲಿ ಲಕ್ಷಾಂತರ ರೂಪಾಯಿಗಳ ಅವ್ಯವಹಾರದ ಆರೋಪ ಕೇಳಿಬಂದಾಗ ಹಣಕಾಸು ಮಂತ್ರಿಯಾಗಿದ್ದ ಸಿನ್ಹಾ ಅವರನ್ನ ಆ ಸ್ಥಾನದಿಂದ ಕೆಳಗಿಳಿಸಿ ವಿದೇಶಾಂಗ ಖಾತೆಯನ್ನು ಕೊಡಲಾಗುತ್ತೆ. 2004ರ ಲೋಕಸಭಾ ಚುನಾವಣೆಯಲ್ಲಿ ಸೋಲುಣ್ಣುವ ಸಿನ್ಹಾ 2009ರಲ್ಲಿ ಮತ್ತೆ ಆಯ್ಕೆಯಾಗ್ತಾರೆ. ಆದರೆ 2014ರ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಅವರಿಗೆ ಜಾರ್ಖಂಡ್ನ ಹಜಾರಿಬಾಗ್ ಕ್ಷೇತ್ರದಲ್ಲಿ ಲೋಕಸಭೆ ಟಿಕೆಟ್ ಅನ್ನ ನಿರಾಕರಿಸುತ್ತೆ. ಅವರ ಬದಲಾಗಿ ಅವರ ಹಿರಿಯ ಮಗ ಜಯಂತ್ ಸಿನ್ಹಾಗೆ ಅವಕಾಶವನ್ನು ಕೊಡಲಾಗುತ್ತೆ. ಈ ಕಾರಣಕ್ಕೆ ಯಶವಂತ್ ಸಿನ್ಹಾ ನರೇಂದ್ರ ಮೋದಿ ನೇತೃತ್ವದ ಮೇಲೆ ಮುನಿದು ಕೂತ್ಕೋತಾರೆ. ಮೋದಿ ಸರ್ಕಾರದ ಡಿಮಾನಿಟೈಸೇಷನ್ ಸೇರಿದ ಹಾಗೆ ಹಲವಾರು ಹಣಕಾಸು ಸುಧಾರಣೆಗಳನ್ನ 2017ರ ಸರ್ಕಾರದ ಆರ್ಥಿಕ ನೀತಿ ನಿಯಮಗಳನ್ನ ಕಟುವಾಗಿ ಟೀಕಿಸುತ್ತಾರೆ ಯಶವಂತ್ ಸಿನ್ಹಾ. GST ಗೊಂದಲಗಳಿಂದ ದೇಶದ ಅರ್ಥವ್ಯವಸ್ಥೆ ಅಸ್ಥಿರತೆಯತ್ತ ಸಾಗ್ತಾ ಇದೆ ಅನ್ನೋ ಲೇಖನವನ್ನ ಯಶವಂತ್ ಸಿನ್ಹಾ ಬರೆದಾಗ ಇವರನ್ನ 80ರ ವಯಸ್ಸಲ್ಲೂ ಹುದ್ದೆಯ ಆಕಾಂಕ್ಷಿ ಅಂತ ಅರುಣ್ ಜೇಟ್ಲಿ ಟೀಕಿಸಿದ್ದನ್ನು ನಾವು ನೆನಪು ಮಾಡ್ಕೋಬಹುದು. 2018ರಲ್ಲಿ ಸಾರ್ವಜನಿಕ ಸಭೆಯೊಂದರಲ್ಲಿ ನನಗಿನ್ನು ಯಾವುದೇ ರಾಜಕೀಯ ಪಕ್ಷದ ಸದಸ್ಯತ್ವ ಬೇಡ, ಯಾವ ಸರ್ಕಾರದಲ್ಲೂ ನಾನು ಭಾಗಿಯಾಗೋದಿಲ್ಲ, ನನಗೆ ಯಾವ ಅಧಿಕಾರವೂ ಬೇಡ ಅಂತ ಘೋಷಿಸಿಕೊಂಡಿದ್ದ ಯಶವಂತ್ ಸಿನ್ಹಾ
2021ರಲ್ಲಿ ಪಶ್ಚಿಮ ಬಂಗಾಳ ಚುನಾವಣೆಯ ಸಂದರ್ಭದಲ್ಲಿ ಬಿಜೆಪಿಯನ್ನು ಸೋಲಿಸುವ ಪ್ರತಿಜ್ಞೆಯೊಂದಿಗೆ ಮಮತಾ ಬ್ಯಾನರ್ಜಿ ಅವರ ತೃಣಮೂಲ ಕಾಂಗ್ರೆಸ್ ಅನ್ನು ಸೇರ್ತಾರೆ. ಅಷ್ಟೇ ಅಲ್ಲ, ಪಕ್ಷದ ಉಪಾಧ್ಯಕ್ಷರಾಗಿ ಕೂಡ ಆಯ್ಕೆ ಆಗ್ತಾರೆ. ಇದೀಗ ಎಲ್ಲ ವಿಪಕ್ಷಗಳು ಒಟ್ಟಾಗಿ ಯಶವಂತ್ ಸಿನ್ಹಾ ಅವರನ್ನ ತಮ್ಮ ರಾಷ್ಟ್ರಪತಿ ಅಭ್ಯರ್ಥಿಯನ್ನಾಗಿ ಘೋಷಣೆ ಮಾಡಿವೆ. ಅದಕ್ಕಾಗಿ ತೃಣಮೂಲ ಕಾಂಗ್ರೆಸ್ಗೆ ಅವರು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಅವರೀಗ ಪ್ರತಿಪಕ್ಷಗಳಿಂದ ಆಯ್ಕೆಯಾದ ಪಕ್ಷಾತೀತ ಅಭ್ಯರ್ಥಿ. ಸ್ನೇಹಿತರೆ, ನಾವು ಈ ಇಬ್ಬರು ಅಭ್ಯರ್ಥಿಗಳ ಬಲಾಬಲವನ್ನು ನೋಡೋದಾದ್ರೆ ಆಡಳಿತಾರೂಢ NDA ಮೈತ್ರಿಕೂಟದ ಬಲ ಪ್ರತಿಪಕ್ಷಗಳ ಶಕ್ತಿಗಿಂತ ಸ್ವಲ್ಪ ಹೆಚ್ಚಿದೆ. ಜೊತೆಗೆ ದ್ರೌಪದಿ ಮುರ್ಮು ಒಡಿಸ್ಸಾದ ಬುಡಕಟ್ಟು ಜನಾಂಗಕ್ಕೆ ಸೇರಿದವರು. ಯಾವುದೇ ಭ್ರಷ್ಟಾಚಾರದ ಆರೋಪಗಳು ಅವರ ಮೇಲಿಲ್ಲ. ಹೀಗಾಗಿ ಒಡಿಸ್ಸಾ ವಿಧಾನಸಭೆ ಕೂಡ ದ್ರೌಪದಿ ಮುರ್ಮು ಅವರ ಆಯ್ಕೆಯನ್ನ ಬೆಂಬಲಿಸುವ ಸಾಧ್ಯತೆ ಇರುತ್ತೆ. ಇನ್ನು ರಾಷ್ಟ್ರಪತಿ ಚುನಾವಣೆಯಲ್ಲಿ ಮತದಾನ ಹೇಗೆ ನಡೆಯುತ್ತೆ ಮತ್ತು ಮತಗಳ ಎಣಿಕೆ ಹೇಗೆ ಅನ್ನೋದನ್ನ ನಾನು ಈ ಹಿಂದಿನ ವಿಡಿಯೋದಲ್ಲಿ ನಿಮಗೆ ವಿವರವಾಗಿ ಹೇಳಿದ್ದೀನಿ. ಅಲ್ಲಿ ಶಾಸಕರು ಸಂಸದರ ಸಂಖ್ಯೆಗಿಂತ ಹೆಚ್ಚಾಗಿ ಅವರ ಮತಗಳ ಮೌಲ್ಯ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಕೇವಲ ಬಿಜೆಪಿಯ ಮತಗಳು ಇಲ್ಲಿ ಸಾಕಾಗದೇ ಇರಬಹುದು. ಆದರೆ ಆಂಧ್ರ ಪ್ರದೇಶದ YSR ಕಾಂಗ್ರೆಸ್ ಮತ್ತು ಒಡಿಸ್ಸಾದ ನಾಯಕರು NDA ಅಭ್ಯರ್ಥಿಯನ್ನ ಬೆಂಬಲಿಸಿ ಬಿಟ್ರೆ ಶ್ರೀಮತಿ ದ್ರೌಪದಿ ಅವರ ಗೆಲುವು ಕಷ್ಟ ಆಗೋದಿಲ್ಲ. ಇನ್ನೀಗ ಮಹಾರಾಷ್ಟ್ರ ವಿಧಾನಸಭೆಯಲ್ಲಿ ಕೂಡ ಅಲ್ಲೋಲ ಕಲ್ಲೋಲ ಶುರುವಾಗಿದೆ. ಹೀಗಾಗಿ ಅಲ್ಲಿನ ಬಿಜೆಪಿಯ ಜೊತೆಗೆ ಅರ್ಧಕ್ಕಿಂತ ಹೆಚ್ಚು ಶಿವಸೇನೆಯ ಶಾಸಕರು ಕೂಡ ಆಡಳಿತಾರೂಢ ಪಕ್ಷದ ಅಭ್ಯರ್ಥಿ ಶ್ರೀಮತಿ ದ್ರೌಪದಿ ಮುರ್ಮು ಅವರನ್ನ ಬೆಂಬಲಿಸುವ ಸಾಧ್ಯತೆ ಅಲ್ಲಿರುತ್ತೆ. ಹಾಗಂತ ದ್ರೌಪದಿ ಮುರ್ಮು ಗೆದ್ದೇ ಬಿಟ್ರು ಅಂತೇನಲ್ಲ. ಯಾಕೆಂದ್ರೆ ಈ ಬಾರಿ ಪ್ರತಿಪಕ್ಷಗಳ ತಯಾರಿ ಕೂಡ ದೊಡ್ಡ ಮಟ್ಟದಲ್ಲಿದೆ. ಬಿಜೆಪಿಯೇತರ ಪಕ್ಷಗಳನ್ನೆಲ್ಲ ಒಂದುಗೂಡಿಸುವ ಪ್ರಯತ್ನಗಳು ತೀವ್ರ ಪ್ರಮಾಣದಲ್ಲಿ ನಡೀತಾ ಇವೆ. ತಮಿಳುನಾಡು, ತೆಲಂಗಾಣ, ದೆಹಲಿ, ಪಂಜಾಬ್ ಸೇರಿದ ಹಾಗೆ ಸಾಕಷ್ಟು ರಾಜ್ಯಗಳ ಪ್ರಾದೇಶಿಕ ಪಕ್ಷಗಳು ಕೂಡ ಬಿಜೆಪಿಯ ವಿರುದ್ಧ ಒಂದುಗೂಡುತ್ತಾ ಇವೆ. ಅದರ ಜೊತೆಗೆ ಮೋದಿ ವಿರೋಧಿ ಅಲೆ, ಬಿಜೆಪಿಯ ಒಳಗಿನ ಅಸಮಾಧಾನಗಳು ಇವು ಎಷ್ಟರ ಮಟ್ಟಿಗೆ ಕೆಲಸ ಮಾಡುತ್ತವೆ ಅನ್ನೋದು ಕೂಡ ಮುಖ್ಯ ಅನ್ನಿಸ್ಕೊಳ್ಳುತ್ತೆ. ಹಾಗೆ ಇಲ್ಲಿ ಯಾವುದೇ ಪಕ್ಷ ತಮ್ಮ ಶಾಸಕರು ಸಂಸದರಿಗೆ ವಿಪ್ ಜಾರಿ ಮಾಡೋದಿಲ್ಲ. ಹೀಗಾಗಿ ಆಡಳಿತಾರೂಢ ಪಕ್ಷ ಕೂಡ ತನ್ನ ಅಭ್ಯರ್ಥಿಯನ್ನ ಗೆಲ್ಲಿಸಿಕೊಳ್ಳೋದಕ್ಕೆ ಬೇಕಾದ ಎಲ್ಲ ರೀತಿಯ ಕಸರತ್ತುಗಳನ್ನು ಖಂಡಿತ ಮಾಡುತ್ತೆ. ಏನೇ ಆದರೂ ಸದ್ಯದ ಮಟ್ಟಿಗೆ NDA ಅಭ್ಯರ್ಥಿ ದ್ರೌಪದಿ ಮುರ್ಮು ಅವರು ಗೆಲುವಿಗೆ ಸಮೀಪ ಇದ್ದಾರೆ ಅನ್ನೋದಂತೂ ಸುಳ್ಳೇನಲ್ಲ. ಹಾಗೆ ಈ ಹೆಣ್ಣು ಮಗಳ ಆಯ್ಕೆ ರಾಷ್ಟ್ರಾಧ್ಯಕ್ಷ ಹುದ್ದೆಗೆ ಕೂಡ ಒಂದು ಗೌರವವನ್ನು ತಂದುಕೊಡುತ್ತೆ. ಇನ್ನು ಇಲ್ಲಿನ ಹಿಂದುಳಿದ ಅಲ್ಪಸಂಖ್ಯಾತ ಬುಡಕಟ್ಟು ಜನಾಂಗದ ಪ್ರತಿಭೆಗಳನ್ನ ದೇಶದ ಅತ್ಯುನ್ನತ ಸ್ಥಾನಕ್ಕೇರಿಸುವ ಮೂಲಕ ಪ್ರಜಾಪ್ರಭುತ್ವದ ಮಹತ್ವವನ್ನು ಸಾರಿದ ಹಾಗೆ ಕೂಡ ಆಗತ್ತೆ. ಸ್ನೇಹಿತರೆ, ಇದು ಈ ಬಾರಿಯ ರಾಷ್ಟ್ರಪತಿ ಅಭ್ಯರ್ಥಿಗಳ ಕುರಿತಾದ ಸಂಕ್ಷಿಪ್ತ ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.